ಜಾಸ್ತಿ ಸುಮ್ನೆ ಇರು. ಯಾಕೆ ಹಂಗಾಡ್ತಾ ಇದೀಯಾ? ಇಲ್ಲ ಅವಳು ಕೊಟ್ಟು ಸುಮ್ನೆ ರಶ್ಮಿನಿ, ಯಾಕೆ ಹಂಗಾಡ್ತೀಯಾ? ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು ಕುತ್ಕೋತೀನಿ ಬಿಡು, ಕುತ್ಕೋ ನೀನು. ಯಾಕೆ ಹಿಂಗಾಡ್ತಿದ್ದೀರಾ ಇಬ್ರು? ಬೇರೆಯವ್ರ ಮುಂದೆ ಹೇಳದ್ನ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ದುಡ್ಡು ಬರೀ ನಿಮ್ಮ ಹತ್ರನೂ ಇಲ್ಲ, ನನ್ನ ಹತ್ರನೂ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ನಮ್ಮ ಹಸ್ಬೆಂಡ್ ನನಗೆ ಫುಲ್ ಪ್ರ್ಯಾಂಕ್ ಮಾಡಿ ಅಳಿಸಿದ್ದಾರೆ. ಸೊ ಇವತ್ತು ನಾನು ರಿವೆಂಜ್ ತಗೋಬೇಕು ಅಂತ ಹೇಳಿ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಅಶ್ವಿನಿ ಅಕ್ಕನ್ನ ನನ್ನ ಸಪೋರ್ಟಿಗೆ ತೊಗೊಂಡಿದ್ದೀನಿ. ನಮ್ಮ ಅಶ್ವಿನಿ ಅಕ್ಕ ಪ್ರ್ಯಾಂಕ್ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಇವಾಗ ಹಾಲು ತರಕ್ಕಂತೇಳಿ ಆಚೆ ಕಳಿಸಿದ್ದೀವಿ. ಅವ್ರು ಬರೋದ್ರೊಳಗೆ ನಾನು ಇಲ್ಲೆಲ್ಲಾದರೂ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಸೊ ಅವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೇನು ಬರ್ತಾರೆ, ಒಂದು 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ ಅವರು. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡಿ, ಕ್ಯಾಮ್ರಾ ಎಲ್ಲ ಇಲ್ಲಿ ಸೆಟ್ ಮಾಡಿದ್ದೀನಿ. ಮೈಕ್ ನೋಡಿ ಹಿಂಗೆ ಕವರ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾವು, ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅಕ್ಕ ಪ್ಲೀಸ್ ನಗ್ಬಿಡಿ. ಇಲ್ಲ ನಗಲ್ಲ. ಹಾಂ, ಸೀರಿಯಸ್ ಆಗಿರಿ. ನೋಡೋಣ ಇವತ್ತು ನಮ್ಮ ಅಶ್ವಿನಿ ಅಕ್ಕ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ. ಅಕ್ಕ ಕೂತ್ಕೊಳ್ಳಿ, ಬಂದರು ಅವರು. ನನಗೆ ಅವತ್ತು ತುಂಬ ಅಳಿಸಿದ್ದಾರೆ. ಇವತ್ತು ನೋಡೋಣ. ಯಾಕೆ ಮೈ ಇಷ್ಟು ಲೇಟು? ಕಾಫಿ ಮಾಡ್ಬೇಕಾ ಈಗ? ನಿಧಾನ. ನೋಡ್ಕೊಂಡಿಲ್ಲ. ಅಶ್ವಿನಿಕ ಲಿಪ್ಸ್ಟಿಕ್ ಎತ್ಕೊಂಡಿದ್ರಾ? ಆಗಲೇ ಎತ್ಕೊಂಡಿದ್ದೇನೆ, ಇನ್ನೂ 1 ನಿಮಿಷ ಕೊಟ್ಟೆ. ಕೊಡಿ. ನಂದು ಖಾಲಿ ಆಗಿಬಿಟ್ಟಿತ್ತು ಲಿಪ್ಸ್ಟಿಕ್ಕು. ಹೌದಾ? ಅದಕ್ಕೆ ನೀನು ಒಳಗಡೆ ಇದ್ದಲ್ಲ, ಹಾಗೆ ತಗೊಂಡೆ. ಅಶ್ವಿನಕ್ಕ ಇದು ಮುರಿದೋಗಿದೆ. ಮೊದಲೇ ಮುರಿದೋಗಿತ್ತು ನಯನ. ನಾನು ಜಸ್ಟ್ ನಾನು ಹೆಂಡ್ತಿದು ಎಲ್ಲ ಲಿಪ್ಸ್ಟಿಕ್ ತಗೊಂಡು ಯೂಸ್ ಮಾಡ್ಬಿಟ್ಟು. ಇಲ್ಲ, ಇದು ಹೊಸದೇ. ಇಲ್ಲ, ಲಿಪ್ಸ್ಟಿಕ್ ಹಾಕ್ತಿರ್ಲಿಲ್ಲ ಅಶ್ವಿನಿ. ಈಗ ವ್ಲಾಗ್ಗೆ ರೆಡಿ ಆಗಲ್ಲ ಅಂತಿದ್ದಲ್ಲ, ಅದಕ್ಕೆ ರೆಡಿ ಆದೆ. ಇಲ್ಲಿ ಮುಡ್ಲು ಕೈಲಿ ಕೊಟ್ಟಿದ್ರಾ? ಇಲ್ಲ, ನಾನು ಹಚ್ಕೊಂಡೆ ನಯನ. ನಾನು ಇವಾಗ ತಗೊಂಡು ಜಸ್ಟ್ ಸ್ವಲ್ಪ ಹಚ್ಕೊಂಡೆ ಅಷ್ಟೇ. ಅದು ಬ್ರಷಲ್ಲಿ ಸುಮ್ಮನೆ ಈಗ ಹಚ್ಕೊಂಡೆ. ಇಲ್ಲ, ಅದು ಅವತ್ತು ಮೂಡ್ಲು ಕೈಲಿ ಕೊಟ್ಟಾಗ ಸ್ವಲ್ಪ ಇದಾಗಿತ್ತು. ಸ್ವಲ್ಪ ಹುಷಾರಾಗಿ ಇದು ಮಾಡಿ. ಇದಕ್ಕೆ ಎಷ್ಟು ಕಾಸ್ಟ್ಲಿ ಇದು ಗೊತ್ತಾ? ಮ್ಯಾಕ್ದು. ಸ್ವಲ್ಪ ನೋಡ್ಬಿಟ್ಟು ಮಾಡಿ. ನಾನೇನು ಮಾಡಿಲ್ಲ ನಯನ, ಜಸ್ಟ್ ಬ್ರಷಲ್ಲಿ ಈಗ ತಗೊಂಡು ನನ್ನ ಬ್ರಷಲ್ಲೇ ತಗೊಂಡು ಹೀಗೆ ಹಚ್ಕೊಂಡೆ ಅಷ್ಟೇ. ಅದು ಮೊದಲೇ ಹೋಗಿತ್ತು. ಹೋಗ್ಲಿ ಬಿಡಿ. ಯಾಕಾಯ್ತು? ಮೊನ್ನೆ ನೀನು ಕೊಡ್ಸಿದ್ದಲ್ಲ ಅದು ಲಿಪ್ಸ್ಟಿಕ್ಕು ಮುರಿದೋಗಿದೆ. ಇದು ಇಷ್ಟ ಅಂತ ಕೊಡು, ನೋಡ್ತೀನಿ. ಹೋಗ್ಲಿ ಬಿಡು, ಬೇಡ. ಅವತ್ತು ಅಷ್ಟೇ ಮೂಡ್ಲು ಎತ್ಕೊಂಡಾಗ ಹೇಳಿದ್ದೆ ನಾನು, ಸ್ವಲ್ಪ ಎತ್ಕೊಳ್ಳಿ ಅಂತೇಳಿ. ಅದು ಮೊದಲೇ ಮುರಿದೋಗಿತ್ತು ನನಗೆ. ನಾನು ಮುರಿದಾಕಿಲ್ಲ, ನಾನು ಜಸ್ಟ್ ಎತ್ಕೊಂಡೆ ಅಷ್ಟೇ ನಯನ. ಅದು ನಾನೇನು ಯೂಸು ಮಾಡಿಲ್ಲ. ಒಳಗಡೆದ ಅಲ್ಲ, ಅದು ಹಂಗೆ ಟ್ಯೂಬ್. ಅದು ಕೊಡಿಲಿ, ಇರ್ಲಿ, ಕೊಡು, ಹೋಗ್ಲಿ. ಬರಲ್ಲ ಕೊಡ್ಮ, ಅದು ಹಂಗೆ. ಅದು ಮುರಿದೋಗಿದೆ. ಇಲ್ಲಿ ನಾನು ಮುರಿದಾಕಿಲ್ಲ ನಯನ, ಬಿಡು. ಏನಕ್ಕೆ ಅಷ್ಟು ಬೇಜಾರಾಗ್ತೀವಿ? ಹೊಸದು ಕೊಡಿಸ್ತೀನಿ ಬಿಡು. ನಾನು ಅಶ್ವಿನಿಕ, ನಾನು ಹೊಸದು ಕೊಡ್ಸಿ ಅಂತ ಹೇಳ್ತಿಲ್ಲ. ನೀವು ಅದಕ್ಕೆಲ್ಲ ಹೊಸದು ಅಂತ ಹೇಳ್ಬೇಡಿ. ಅದು ಲಾಸ್ಟ್ ಟೈಮ್ ನೀನು ಅವನಿಗೆ ನೀನು ಕೊಡ್ಸಿದ್ದು ಅಂತೆಲ್ಲ ಹೇಳ್ತಿದ್ಯಾ. ನನಗೆ ನಾನು ಕೇಳೇ ತಗೊಳ್ಳೋಣ ಅನ್ಕೊಂಡು ಕೇಳಿಸಿಲ್ಲ. ನೀವು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರಿ, ಅದಕ್ಕೆ ಹೇಳ್ದೆ. ಅಂದರೆ ಸೊ ಹೇಳ್ಬಿಟ್ಟು ತಗೊಳ್ಳಿ, ಇಲ್ಲಾಂದ್ರೆ ನನ್ನ ಹತ್ರ ಇನ್ನೊಂದಿದೆ, ಬೇರೆ ಕೊಡ್ತೀನಿ. ಇದು ಮ್ಯಾಕ್ ಇದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕೆ ಹೇಳ್ದೆ. ಹೋಗ್ಲಿ ಬಿಡಿ, ಆಯಿತು. ನನ್ನ ಹತ್ರ ಇದ್ದಿದ್ದು ಖಾಲಿ ಆಗಿತ್ತು. ಅವಳ ಶೇಡ್ ಚೆನ್ನಾಗಿತ್ತಲ್ಲ ಅಂತ ತಗೊಂಡೆ. ಸರಿ ಬಿಡು, ಆಯ್ತು. ನಾನು ತಗೊಳ್ತೀನಿ ಬಿಡಿ ಇನ್ನೊಂದು. ನಿಂಗೇನು ತಕ್ಕೊಡು ಅಂತ ಹೇಳಿಲ್ಲ ನಾನು. ನಿನ್ಮೇಲೆಲ್ಲ ನೀನ್ ತೆಕ್ಕೊಡ್ತೀನಿ ಅಂದಲ್ಲ, ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು, ಆಯ್ತು. ಈಗಲೇ ಕಾಸು ಕೊಡ್ತೀನಿ, ತಗೊಂಡ್ಬಿಡು ನಯನ ಹೊಸದು. ಅಶ್ವಿನಿ, ಇಲ್ಲ, ಅವಳು ಹೆಂಗೆ ಹೇಳ್ತಿದ್ದಾಳು ನೋಡು, ಒಳ್ಳೆ ಬ್ರ್ಯಾಂಡೆಡ್ದು ಅದು ಇದು ಅಂತೆಲ್ಲ. ಅಶ್ವಿನಿ ಅಕ್ಕ, ಅದು ಕಾಸ್ಟ್ಲಿ, ಇದು ನಾನು ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ಅಯ್ಯೋ, ತಗೋ, ನೀನೇ ತಾನೇ ಕೊಡ್ಸಿದ್ದು ಅಂದಿದ್ದು. ತಗೋ ದುಡ್ಡು, ತಗೋ ನಯನ. ಅಶ್ವಿನಿ ಅಕ್ಕ, ನನಗೆ ದುಡ್ಡು ಕೇಳಿಲ್ಲ. ನೀವು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ? ನಾನೇನು ದುಡ್ಡು ಕೇಳದ್ ನಿಮ್ಮ ಹತ್ರ? ಮತ್ತೆ ಹೆಂಗೆ ಕೊಡ್ಮ ಅಲ್ಲಿ. ಅಲ್ಲ, ಸುಮ್ಮನೆ ಚಿಕ್ಕ ವಿಷಯಕ್ಕೆ ನಾನು ತಗೊಂಡಿದ್ದ ಅಕ್ಕ ಅಂದ್ರೆ ಆಗೋಯ್ತು. ಅಟ್ಲೀಸ್ಟ್ ಮೂಡ್ಲು ನೋಡ್ದೆ ಇಲ್ಲ, ಅವಳು ಕೊಟ್ಟು. ತಗೋ ನಯನ. ಅದು ಲಾಸ್ಟ್ ಟೈಮ್ ಹಂಗೆ ಮಾಡಿದೆ ಅಕ್ಕ. ದುಡ್ಡು ಬರೀ ನಿಮ್ಮ ಹತ್ರನೇ ಇಲ್ಲ, ನನ್ನ ಹತ್ರನೂ ಇದೆ. ಅಂದ್ರೆ ನಾನು ಇಷ್ಟಪಟ್ಟು ತಗೊಂಡಿದ್ದೆ, ಅದು ಕಲರ್ ಸಿಗಲ್ಲ, ಅದಕ್ಕೆ ನಾನು ಹೇಳ್ದೆ. ಅದಕ್ಕೆ ಯಾಕೆ ಹಿಂಗೆ ಮಾಡ್ತೀರಾ? ಬಿಡಿ. ಎಲ್ಲದು ನೀವು ಹೇಳ್ದೆ ಕೇಳ್ದೆ ಇದ್ದ ಐಟಮ್ ಎತ್ಕೊಳ್ತೀರಾ. ಅದು ಕೇಳ್ಬಿಟ್ಟು ಇದು ಮಾಡಿ ನಾನು ಕೊಡ್ತೀನಿ. ಈಗ ಒಳ್ಳೆ ಮಕ್ಳ ತರ ಆಡ್ಬೇಡ್ರಿ. ಫಸ್ಟ್ ನೀನ್ ಹೋಗಶ್ವಿನಿ, ಒಳಗಡೆ ಹೋಗು. ಮಕ್ಳ ತರ ಅಲ್ಲ ನಾಗೇಂದ್ರ, ಅವಳು ಏನಕ್ಕೆ ಅವತ್ತು ಹಂಗೆ. ನಾನು ಅವತ್ತೇನು ಎತ್ಕೊಂಡಿದ್ದೇನೆ ನಾನು ನಿನ್ನ ಹತ್ರ? ಎತ್ಕೊಂಡು ಯಾವಾಗ್ಲೂ ಎತ್ಕೋತೀರಕ್ಕ.
ಬಿಡ್ಮ ಹೋಗ್ಲಿ. ಇಲ್ಲಮ್ಮ ಅವತ್ತು ಹಂಗೆ ಮಾಡ್ದೆ, ಹೇಳ್ದೆ ಕೇಳ್ದೆ, ಅದು ಪಾಪು ಕೈಯಲ್ಲಿ ಕೊಟ್ಟಿದ್ದು. ಇಲ್ಲ ನಯನ, ಇನ್ನೊಂದ್ಸರಿ ನಿನ್ನ ಪರ್ಮಿಷನ್ ಇಲ್ದಿರ ನಿಂದ ಐಟಮ್ಸ್ ಏನು ಮುಟ್ಟಲ್ಲ ಆಯ್ತಾ? ಹೋಗ್ಲಿ ಅಕ್ಕ, ನಾನ್ ಮುಟ್ಬೇಡಿ ಅಂತ ಹೇಳಿಲ್ಲ. ನೀವೆಲ್ಲ ನೀನ್ ಇದು ಮ್ಯಾಕ್ಸ್ ಅಂದ್ರೆ ಮ್ಯಾಕ್ ನಾವೇನ್ ಯೂಸೇ ಮಾಡಿಲ್ವಾ? ನೀವ್ ಯೂಸ್ ಮಾಡಿಲ್ಲ ಅಂತ ಹೇಳಿಲ್ಲ, ಅದ್ ನಾನ್ ಇಷ್ಟಪಟ್ಟು ತಗೊಂಡಿರೋ ಶೇಡ್ ಅಂತ ಹೇಳಿದ್ದು. ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ, ಯಾಕೆ ಹಂಗಾಡ್ತಿದ್ದೆ? ಮತ್ ಕೊಡ್ಸೋದಲ್ಲ, ನಾನು ಏನಂದೇನೋ ದುಡ್ಡು ತಂದು ಕೊಟ್ಟು ಅವ್ರ ಹತ್ರ ಮಾತ್ರ ದುಡ್ಡಿದ್ಯಾ, ನಮ್ಮ ಹತ್ರ ದುಡ್ಡಿಲ್ವಾ? ಸುಮ್ಮನೆ ಅಲ್ಲ, ಏನು ಬೇಡ. ಇಲ್ಲ ಮೂಡ್ಲು ಕೊಟ್ಟಿದ್ರ ಅಂತೆಲ್ಲ ಕೇಳಿದ್ರೆ ಅಲ್ಲ, ನೀವು ಮೂಡ್ಲು ಎತ್ಕೋತಾರೆ, ನೀವು ನೋಡಲ್ಲ, ಸುಮ್ಮನೆ ಇದ್ ಮಾಡ್ತಾರೆ. ಹಂಗೆಲ್ಲ ದುಡ್ಡು ಕೊಡ್ಬೇಡಿ, ಹೋಗ್ಲಿ. ಏನಾದ್ರು ಹೇಳಿ, ನೀವು ತುಂಬಾ ಜೋರಾಗಿ ಮಾತಾಡ್ತಾ ಇದ್ದೀರಾ. ಬನ್ನಿ, ಏನ್ ಅಷ್ಟಕ್ಕೆ ಬೇಜಾರಾಗ್ತಾರಕ್ಕ? ನೀನು ಏನಾದ್ರೂ ಇದ್ರೆ ನನ್ಗೆ ಹೇಳಿದ್ರೆ, ಅವ್ನು ಹೋದ್ಮೇಲೆ ಹೇಳಿದ್ರೆ ಪರವಾಗಿಲ್ಲ ನಯನ. ಅವನ್ ಮುಂದೆ ಮಾತಾಡಿದ್ರೆ ಹೆಂಗಿರುತ್ತೆ ಹೇಳು? ನಾನು ಹೇಳಿದ್ ನಿಮ್ ತಮ್ಮನ್ ಮುಂದೆ, ನಾನೇನ್ ಬೇರೆಯವ್ರ ಮುಂದೆ ಹೇಳಿದ್ನ? ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅವ್ರು ಯಾವಾಗ್ಲೂ ಅಷ್ಟೇ, ನನ್ ಕೇಳ್ಬಿಟ್ಟು ತಗೋಬೇಕಲ್ವಾ? ಕೇಳ್ಬಿಟ್ಟು ಏನ್ ತಗೊಳ್ಳೋದು? ನೀನು ತಗೊಳ್ತಿಯಲ್ಲ ಅವಳ್ದು. ನಾನು ಯಾವುದು ಎತ್ತಿಲ್ಲ, ಏನು ತಗೊಂಡಿಲ್ಲ. ಸುಮ್ಮನೆ ಅದು ಕಾಸ್ಟ್ ಹೊಸದ್ ಬೇರೆ ಇತ್ತು, ಮುರ್ದೋಗಿದೆ. ಅದನ್ನ ಹೇಳಿದ್ರೆ ಇಲ್ಲ, ಅದು ಮುಂಚೆನೆ ಮುರ್ದಿತ್ತು ಅಂದ್ರಲ್ಲ, ಅದಕ್ಕೆ ಬೇಜಾರಾಯ್ತು. ಆ ಬ್ರ್ಯಾಂಡೆಡ್ ಮ್ಯಾಕು ಅದು ಇದು ಅಂತಂತಂದ್ರೆ ಬೇಜಾರಾಗಲ್ವಾ ಹೇಳು? ತಗೊಂಡ್ಲಿ ಬಿಡು ಹೊಸದು. ಅಯ್ಯೋ, ನಮ್ಮ ಹತ್ರನು ದುಡಿಯಕ್ಕಾಯ್ತು. ಕೊಡಿಸ್ತೀನಿ. ನನ್ಗೇನ್ ಕೊಡ್ಸೋದ್ ಬೇಡಮ್ಮ, ಬಾ ಆ ಕಡೆ. ನಂಗೆ ಲಾಗ್ ಮಾಡೋ ಇದಿಲ್ಲ, ಬಾ ಹೋಗೋಣ. ನಾಳೆ ಒಂದು ಬ್ಲಾಗ್ ಹಾಕ್ಬೇಕು. ನಾಳೆ ಹಾಕಿದ್ರೆ ನಾಳೆ ಹಾಕು, ಬಾ ಹೋಗ್ಲಿ. ಇವಾಗ ಏನಕ್ಕೆ ನಯನ ಅವ್ನು ಲಿಪ್ಸ್ಟಿಕ್ಗೆ ಹೋಗ್ತೀನಿ ಅಂತಿದ್ಯಾ? ಇರ್ತೀವಿ ಅಂತ ತಾನೇ ಬಂದಿದ್ ನೀವು? ಅಯ್ಯೋ ಸುಮ್ಮನಿರಿ ಅಕ್ಕ, ನೀವು ಇಷ್ಟಿಷ್ಟಕ್ಕೆ ಬೇಜಾರಾದ್ರೆ ಹಿಂಗೆ ಆ ಕಡೆ. ಸರಿ ಬಿಡಿ, 1 2 ನಿಜ ಇಟ್ಕೊಳ್ಳ ಅಶ್ವಿನಿ. ಅವಳು ಕೊಡ್ಸು ನಾಗೇಂದ್ರ, ಇವಾಗ ಏನೋ ಹೊರಡ್ತಿರಲ್ಲ. ಸುಮ್ನಿರಿ ಅಕ್ಕ, ಮತ್ ಕೊಡ್ಮ, ನೀನ್ ಒಳ್ಳೆ ಕೊಡಿಲಿ. ಸುಮ್ನೆ ಜಾಸ್ತಿ ಸುಮ್ನೆ ಇರು, ಯಾಕೆ ಹಂಗಾಡ್ತಾ ಇದೆಯಾ? ನಿಮಿಷ ದುಡ್ಡು ಕೊಡು. 2 ನಿಮಿಷ. ಯಾವಾಗ್ಲೂ ಟೆನ್ಷನ್ ಆದಾಗ ಈ ತರ ಆದಾಗ ಕುತ್ಕೋಬೇಕು ಸುಮ್ನೆ. ಟೆನ್ಷನ್ ಆಗಿ ದುಡ್ಡು ಕೊಟ್ಟು ಕುತ್ಕೋತೀನಿ, ಹೋಗ್ಲಿ. ಕುತ್ಕೋ, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು ಕುತ್ಕೋತೀನಿ. ಬಿಡು, ಕುತ್ಕೋ ನೀನು. ಅಕ್ಕ, ನಮ್ಮ ಅಶ್ವಿನಿ ಅಕ್ಕ ತಗೋ. ನೀನ್ ಯಾಕೆ ನಾಗೇಂದ್ರ ಹಿಂಗ್ ಕೊಂಕೋ ತರ ಮಾತಾಡ್ತಾ ಇದ್ಯಾ? ಅಯ್ಯೋ, ಅವ್ರು ಕೊಂಕ್ಲಿಲ್ಲ ಬಿಡಿ ಅಕ್ಕ, ಹೇಳ್ತಾ ಇದಾರೆ. ನಮ್ಮ ಅಕ್ಕ ಅಶ್ವಿನಿ ಅಕ್ಕ ಅಂತ ಯಾರ್ಗೆ ಹೇಳ್ತಾ ಇದ್ಯಾ? ಅಯ್ಯೋ, ಅವ್ರ ಹಂಗೆ ರೇಗ್ಸೋದಲ್ವಾ, ಎಲ್ಲದಕ್ಕೂ ಅಫೆಂಡ್ ಆಗ್ತಿದ್ದೀರಾ. ಬೇಡ ಕೊಡ್ಸು. ಅಯ್ಯೋ ಸಾರಿ, ನಾನು ಹೆಂಡತಿ ಕಡೆಯಿಂದ ನಾನು ಸಾರಿ. ಬಾ ಆ ಕಡೆ ಹೋಗೋಣ. ಸುಮ್ಮನೆ ಕುತ್ಕೋ. ನೀನೇ ತಾನೇ ಕೊಟ್ಟಿದ್ದು, ಲಿಪ್ಸ್ಟಿಕ್ ಯಾಕೆ ಕೊಟ್ಟಿದ್ದು? ನಾನ್ ಕೊಟ್ಟಿಲ್ಲ, ಅವರೇ ಎತ್ಕೊಂಡಿದ್ದಾರೆ. ನೈನಾ ಒಂದೇ ಮನೇಲಿ ಇರ್ತೀರಿ, ಪರ್ಮಿಷನ್ ತಗೊಬೇಕಾ? ಬೇರೆಯವ್ರ? ನೀನು ಪಕ್ಕದ ಮನೆಯವಳ? ಆದ್ರೂ ಅದು ಸ್ವಲ್ಪ ಕಾಸ್ಟ್ಲಿ ಇದಕ್ಕ, ಒಂಚೂರು ಅದಕ್ಕೆ ಯಾಕೆ ಕಳ್ತಿದ್ರ? ಅದಕ್ಕೆ ಹೇಳ್ತಿದ್ರು ನೋಡು, ಕಾಸ್ಟ್ಲಿ 20 ಸರಿ ಹೇಳ್ತಿದ್ದಾಳೆ ನಾಗೇಂದ್ರ, ಅದಕ್ಕೆ ಹೊಸದ್ ಕೊಡ್ಸು ಅಂತ ಹೇಳ್ತಾ ಇರೋದು. ನಾನು ಕೊಡ್ಸಿ ಅಂತ ಹೇಳಿಲ್ಲ, ಅದು ಕಾಸ್ಟ್ಲಿದು, ನಾನೇನು ಕೇಳಿ ಇಸ್ಕೋಬೇಕಿತ್ತು ಅಂದೆ. ಬಿಡಿ ಹೋಗ್ಲಿ, ಆಯ್ತು, ನೀವು ಇದು ಮಾಡಬೇಡಿ. ಈಗ ಹೇಳು, ಅಕ್ಕ ನಮ್ಮ ಅಶ್ವಿನಿ ಅಕ್ಕ ಅಂದಲ್ಲ. ಲಿಪ್ಸ್ಟಿಕ್ ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಮಾಡೋದು. ಮತ್ತೆ ಚಿಕ್ಕ ವಿಷಯ ನಾನು ಏನಂತ ಹೇಳಿ, ಅಕ್ಕ ಮುರಿದೋಗಿದೆ ಅಂದ್ರೆ ಇಲ್ಲ, ಅದು ಮುಂಚೆನೆ ಹೆಂಗಿತ್ತು ಅಂದ್ರೆ ಹೊಸದದು. ಸರಿ, ನನ್ನ ಮೊಬೈಲ್ ಇಲ್ಲಿ ಲಿಪ್ಸ್ಟಿಕ್ ಬೇಕು ತಾನೆ, ನಿನ್ಗೊಂದು ಕೊಡಿಸ್ತೀನಿ. ಕೊಡ್ಸೋದಲ್ಲಮ್ಮ, ಸುಮ್ಮನೆ. ಏನಿದು ಮೈಕ್? ಏನಿದು ಮೈಕ್ ಹಾಕೊಂಡಿದ್ಯಾ? ನಯನ ನನ್ನ ಸಿಗಾಕಿಸಿ ಅಂದ್ಬಿಟ್ಟು ನೀನೇ ಸಿಗಾಕೊಂಡೆ. ನಾನ್ ನೋಡಿದ್ರೆ ಸೀರಿಯಸ್ ಆಗಿ ಇನ್ 2 ನಿಮಿಷ ನಾನು ಹತ್ಬಿಟ್ಟು ಅವನ್ನ ಇದ್ ಮಾಡೋಣ ಅನ್ಕೊಂಡು ಅಳು ಬರ್ಸ್ಕೊತಾ ಇದ್ದೆ. ಮೊನ್ನೆ ನೀನ್ ರಿವೆಂಜ್ ತಗೊಂಡಲ್ಲ, ನಂಗೆ ಅಳಿಸ್ತಾ ಇಲ್ಲ, ನಿಂಗೆ ಪ್ರಾಂಕ್ ಮಾಡೋಣ ಅಂತ ಬುಟ್ಟಿ ಒಳಗಡೆ ಇಟ್ಟಿದ್ದಾಳೆ. ನನ್ ಕಾಸು ಹೋಗ್ಬಿಡೋದು ಎತ್ಕೊಬಿಟ್ಟಿದ್ರೆ. ಈಗ ಕೊಡಿ, ಈಗ ಕೊಡಲ್ಲ. ನನಗೆ ನೀವು ಯಾಕೆ ಆಡ್ತಾ ಇದ್ರಲ್ಲ ಅಂತ ನೋಡ್ತಾ ಇದ್ದೀನಿ. ಸಾರಿ, ಇಲ್ಲಿ ನೋಡಿ, ಮೈಕ್ ಹಿಂಗ್ ಕವರ್ ಮಾಡ್ಕೊಂಡಿದ್ದೆ. ನಾವ್ ಯಾವತ್ತೂ ಹಿಂಗ್ ಜಗಳ ಆಡಿಲ್ಲ. ಇವಾಗ ಹೆಂಗೋ ಬುಟ್ಟಿ ಒಳಗಡೆ ಕುತ್ಕೋ ನಿಮಿಷ. ಇವರು ಪ್ರ್ಯಾಂಕ್ ಸ್ನೇಹಿತರೆ ನೋಡಿ, ಇವರು ಪ್ರ್ಯಾಂಕ್
ಮೈಕ್ ನ ಕಾಣಂಗ್ ಹಾಕೊಂಡಿರೋ ಪ್ರ್ಯಾಂಕ್. ನಿಂದೆಲ್ಲಿ ಮೈಕ್? ನಂದು ಕಾಣಿಸಲ್ಲ ಇಲ್ಲಿ, ಫುಲ್ಲು ಶೋಲ್ಡರ್ ಇಂದ ಆ ಕಡೆ ಹಾಕೊಂಡಿದ್ದೀನಿ. ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡೆ, ಹಿಂಗಾಯ್ತು. ಬಟ್ ಗೊತ್ತಿಲ್ಲ ಪ್ರ್ಯಾಂಕ್ ಸ್ವಲ್ಪ Prank ಆಗಿಲ್ವಾ? ಒಂದ್ ನಿಮಿಷ ಮಾ ತಾನೆ ಆದೆ ನೀನು ಮಾ ಜಗಳ ಆಡ್ತಿದಾರೆ ಅಂತ ಜಗಳಾಡ್ತಿದಾರೆ ಅಂತ ಅನ್ಕೊಂಡೆ. ಬಟ್ ಇನ್ನ ಏನು ನೀನ್ ಸೀರಿಯಸ್ ಆಗಿ ಜಗಳ ಆಡ್ತಿದೀವಿ ಅಂತ ಅನಿಸ್ತಾ ನಿನ್ಗೆ? ಅನಿಸ್ತಾ? ನಾವ್ ಯಾವತ್ತೂ ಜಗಳ ಆಡಿಲ್ಲ. ನೀನ್ ಹೆಂಗೆ ನೀನ್ ಅನ್ಕೊಂಡೆ? ಹೋಗ್ಲಿ, ನೀನು ನಿಜ ಗೊತ್ತಾಯ್ತಾ ನಿನ್ಗೆ? ಯಾವಾಗ ಅನ್ಕೊಂಡೆ ನೀನು? ನೀವ್ ಸ್ಟಾರ್ಟ್ ಆದಾಗ್ಲೇ ಅನ್ಕೊಂಡೆ. ಲಿಪ್ಸ್ಟಿಕ್ ಏನೋ ಇದ್ ಮಾಡ್ತಾ ಇದೀರಾ ಅಂತ ಅನ್ಸ್ತು. ನೋಡಿ, ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿರೋದು ಫುಲ್ ಹೋಗಿದೆ. ಇರಿ ಕ್ಯಾಮ್ರಾ ಎತ್ಕೋತೀನಿ. ಮಾ ಏನ್ ಅನ್ನಿಸ್ತು? ಹಂಗ್ ಮಾಡ್ಬೇಡಮ್ಮ. ಅಟ್ಲೀಸ್ಟ್ ಅಟ್ಲೀಸ್ಟ್ ಆದ್ರೆ ನಾಗೇಂದ್ರ, ರಿಯಲ್ ಜಗಳ ಆದ್ರೆ ನೀನ್ ಹೆಂಡತಿನ ಸೈಲೆಂಟ್ ಆಗಿ ಇರಿಸ್ತೀಯ ಅನ್ಕೊಂಡೆ, ನೀನ್ ಇರ್ಸಲ್ಲ. ಈಗ ಏನಾಯ್ತು ಅಂತಂದ್ರೆ, ಇದೊಂದು ಸಣ್ಣದೊಂದು ಚಿಕ್ಕ ಮಿಸ್ಟೇಕ್ಸ್ ಸಣ್ಣದು. ಇದು ಮೈಕ್ ಕೊಡು. ನನ್ ತಗೊಂಡ್ ಆಮೇಲೆ ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಹೇಳಿ ಮೈಕ್ ಎಲ್ಲಿ ಇಡ್ಕೋಬೇಕು, ಕ್ಯಾಮ್ರಾ ಹೆಂಗ್ ಇಡ್ಬೇಕು ಇಟ್ಕೊಳ್ಳಿ. ನಂಗೆ ತುಂಬಾ ನಾನು ಆ ಕಡೆ ಗಮನಿಸಿದ್ರೆ ಮುಂಚೆನೆ ಹೇಳ್ಬಿಡ್ತಾ ಇದ್ದೆ ನೀವು ಏನೋ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನಿಂಗೆ ಕ್ಯಾಮ್ರಾ ಕಾಣ್ತಾ ಇರ್ಲಿಲ್ಲ, ನಾನು ಅಲ್ಲಿ ಬಚ್ಚಿಕ್ಕಿದ್ದೆ. ಬಟ್ ಗೊತ್ತಾಗ್ಬಾರ್ದು ಅಂತಾನೆ ಪೂಜೆ ಬುಟ್ಟಿಲ್ ಇಟ್ಟಿದ್ಲು. ಚಿಕ್ಕ ವಿಷಯ ಅಲ್ವಾ, ಚಿಕ್ಕ ವಿಷಯನ ಯಾಕೆ ಹಿಂಗ್ ದೊಡ್ಡ ಮಾಡ್ತಾ ಇದೀರಾ ಅಂತ ಕನ್ಫ್ಯೂಸ್ ಆಯ್ತು. ಆದ್ರೂ ಪರವಾಗಿಲ್ಲ, ನಾವಿಬ್ರು ಜಗಳ ಆಡ್ತಾ ಇದ್ರು, ನೀನು ಸಮಾಧಾನವಾಗಿದ್ದೆ. ಓಕೆ, ಖುಷಿ ಆಯ್ತು. ಬಟ್ ವಿಡಿಯೋ ಬಂದಿದ್ಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲಮ್ಮ ನೀನ್ ಮೈಕ್. ನೀನೇನಾದ್ರೂ ಬೇರೆ ಒಂದು ಕಂಟ್ರಿಗೆ ನಾವೇನಾದ್ರೂ ನಿನ್ನ ನಿಗೂಢ ಇದೇನದು ಏನಂತಾರೆ ಸ್ಪೈಯ ಕಳಿಸ್ಬಿಟ್ರೆ ಅಷ್ಟೇ ಫಸ್ಟ್ನೇ ದಿನ. ನಿಜ ಹೇಳ್ಬೇಕು ಅಂದ್ರೆ, ನಾನು ನಮ್ಮ ಅಶ್ವಿನಿ ಅಕ್ಕ ಆಕ್ಟಿಂಗ್ ಮಾಡ್ತಾರೋ ಇಲ್ವೋ, ಕೊಡಿಲಿ ನಗ್ತಾರೆ ಅನ್ಕೊಂಡಿದ್ದೆ. ಸ್ನೇಹಿತರೆ, ಪ್ರ್ಯಾಂಕ್ ಮಾಡೋದು ನಮಗ್ ಮಾತ್ರ ಗೊತ್ತು. ನೆಕ್ಸ್ಟ್ ನಿನಗೆ ಹೆಂಗ್ ಮಾಡ್ತೀನಿ ಪ್ರ್ಯಾಂಕ್ ಅಂತಂದ್ರೆ ಏನು ಇಲ್ಲ, ನಿನ್ಗೂ ಇದು ಪ್ರ್ಯಾಂಕೆ. ನಾನ್ ನಗ್ತೀನಿ ಅಂತ ಹೇಳಿದ್ಲು. ಅಶ್ವಿನಿ ಅಕ್ಕ ಎಷ್ಟ್ ಚೆನ್ನಾಗಿ ಮಾಡಿದ್ರು ಗೊತ್ತಾ? ಯಪ್ಪ, ನನ್ಗೆ ಒಂದೊಂದ್ಸತಿ ಭಯ. ಹೆಂಗಿದ್ರಿ, ನಗದೇ ಇದ್ರ ನೀವು ಅಷ್ಟ್ ಚೆನ್ನಾಗಿ? ನಾನು ಆರ್ಟಿಸ್ಟ್ ಹೆಂಗೋ ಇನ್ವಾಲ್ವ್ ಆಗ್ತೀನಿ. ಅಶ್ವಿನಿ ಅಕ್ಕ ಎಷ್ಟು ಸೀರಿಯಸ್ ಆಗಿ ಇನ್ವಾಲ್ವ್ ಆದ್ರು ಅಂದ್ರೆ, ಒಪ್ಪ ನಾನು ನಿಜ ನಡೀತಿದ್ಯೇನೋ ಇಲ್ಲಿ ಜಗಳ ಅನ್ಕೋಬಿಟ್ಟೆ. ಹೌದಾ? ಒಟ್ನಲ್ಲಿ ನೀನ್ ಸ್ವಲ್ಪನಾದ್ರೂ ನಂಬಿದ್ಯಾ? ಪ್ರ್ಯಾಂಕ್ ಆಗಿಲ್ಲ, ಪ್ರಾಪರ್ ಪ್ರ್ಯಾಂಕ್ ಆಗಿಲ್ಲ. ಸುಮ್ನಿರೋ, ಪ್ರ್ಯಾಂಕ್ ಆಗಿದ್ಯಾ, ಜಗಳ ಆಡ್ತಾ ಇದೀವಿ ಅಂತ ಹೇಳಿ ಅವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವರು ಪ್ರ್ಯಾಂಕ್ ಆಗಿದ್ದಾರೆ. ಪ್ರ್ಯಾಂಕ್ ಅಂತಂದ್ರೆ ನನ್ನ ಅಳಿಸ್ಬೇಕು, ನನ್ಗೆ ಕೋಪ ಬರ್ಸ್ಬೇಕು, ನಾನು ನಾರ್ಮಲ್ ಆಗಿದ್ನಲ್ಲ. ನೀನೆಲ್ಲ ಕೋಪ ಇದೇನ್ ದೊಡ್ಡ ನಾವೇನ್ ಕೂದ್ಲಿಟ್ಕೊಂಡು ಜಗಳ ಆಡ್ತಾ ಇದ್ವಾ? ನೀನ್ ಕೋಪ ಬರ್ಸ ಆಡಿರ್ಬೇಕಾಗಿತ್ತು. ಇಲ್ಲ ಸಡನ್ ಆಗಿ ನಿಮ್ಮಿಬ್ರಿಗೂ ಹುಚ್ಚಿಡ್ದಿದೆ, ಜಗಳ ಆಡ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೆ ಪಕ್ಕ. ಹೆಂಗು ನಿಮ್ಮಿಬ್ರ ಮೇಲೆ ಕೋಪ ನಾನು ತಿರ್ಕೊಂಡಿದ್ದೆ. ಬಿಟ್ರೆ ಹಿಂಗ್ ಇಟ್ಕೊಂಡು ಹಿಂಗ್ ಎಳ್ದಿ ಕರೆಕ್ಟ್ ಕುತ್ಕೋ ಸ್ವಲ್ಪ. ಸಾರಿ, ಅಟ್ಲೀಸ್ಟ್ ಹೇಳು, ಸ್ವಲ್ಪ ಪ್ರ್ಯಾಂಕ್ ಆದೆ ಅಂತ ಹೇಳು. ಹಾಯ್, ನನ್ ಪ್ರ್ಯಾಂಕ್ ಆದೆ, ನೀವೇ ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಪ್ರ್ಯಾಂಕ್ ಆದೆ ಅಂತ. ಆಗಿರ್ತಾರಲ್ವಾ ಅಕ್ಕ? ಸೊ ಪ್ರ್ಯಾಂಕ್ ಮಾಡಿದ್ವಿ, ವಿಡಿಯೋ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ. ಆಗಿರ್ತಾನೆ. ಇಲ್ಲ ಆಗಿದ್ಯಾ? ಸೊ ಒಟ್ನಲ್ಲಿ ಪ್ರ್ಯಾಂಕ್ ಮಾಡಿದೀವಿ. ಸೊ ಹೆಂಗ್ ವಿಡಿಯೋ ಬಂದಿದೆ ಅಂತ ಜನಗಳು ನೋಡಿ. ಇದು ಒಂದು ಪ್ರ್ಯಾಂಕ್. ಜನಗಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ, ಈಗ ಹೊಡೆದಾಡ್ತಾರೆ, ಈಗ ಜುಟ್ಟು ಹಿಡಿತಾರೆ, ಈಗ ಓಕೆ ಗಡ್ಡ ಬಂದು ಇಬ್ರು ಹಿಂಗ್ ಅನ್ಬಿಡ್ತಾನೆ. ಅಷ್ಟೊಂದ್ ಸೀರಿಯಸ್ ಆಗಿಲ್ಲ. ಅಷ್ಟೊಂದ್ ಸೀರಿಯಸ್ ಆಗಿಲ್ಲ, ಜಗಳ ಆಡಲ್ಲ. ಸಾರಿ ಫ್ರೆಂಡ್ಸ್, ಇದು ತಮಾಷೆಗೋಸ್ಕರ ಮಾಡಿದ್ದು. ಜಸ್ಟ್ ಅವ್ರು ನಂಗೆ ಅಳಿಸಿದ್ರು ಮೊನ್ನೆ, ಅದಕ್ಕೆ ಅವ್ರಿಗೆ ರಿವೆಂಜ್ ತಗೊಳ್ಳೋಣ ಅಂತ. ಬಟ್ ಸಕ್ಸಸ್ಫುಲಿ ಸ್ವಲ್ಪ ಮೈಕ್ ಕಾಣ್ತಿತ್ತು, ಅದರಿಂದ ನಾವು ಸ್ವಲ್ಪ ಸೋತೋದ್ವಿ. ಪರವಾಗಿಲ್ಲ, ಪ್ರ್ಯಾಂಕ್ ಮಾಡಿದೀವಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಹೇಳ್ಬಿಡು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಸ್ನೇಹಿತರೆ, ನಾನು ಬಕ್ರ ಆಗ್ಬಿಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬಕ್ರ ಆಗ್ತೀನಿ. ಬಾಯ್ ಹೇಳು. ಬಾಯ್ ಬಾಯ್.